ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಈ ಸ್ಯಾರಿ ಕುಚ್ಚು ಡಿಸೈನ್ನ ಹೇಗೆ ಹಾಕೋದು ಅಂತೇಳಿ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇವತ್ತು ನಾನು ಈ ಡಿಸೈನ್ಗೆ ಈ ಕಲರ್ ದಾರನ ಬಳಸ್ತಾ ಇದ್ದೀನಿ. ತುದಿಗೆ ನಾಟಾಕಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಬಳಸ್ತಿರುವಂಥದ್ದು 6 ದಾರ. ಹಾಗೆ ಇಲ್ಲಿ ಬಳಸ್ತಿರುವಂತಹ ನೀಡಲ್ ಬಂದು ನೀಡಲ್ ನಂಬರ್ 10.75 mm ಕ್ರೋಶ. ಬನ್ನಿ ಈಗ ಡಿಸೈನ ಸ್ಟಾರ್ಟ್ ಮಾಡೋಣ. ಈ ನಾಟಾಕಿ ಇಟ್ಕೊಂಡಿದ್ದೀವಲ್ಲ, ಇದನ್ನು ಹೀಗೆ ಬಟ್ಟೆಗೆ ಸಪೋರ್ಟ್ ಮಾಡ್ಕೋಬೇಕು. ಫಸ್ಟ್ ಹೀಗೆ ಒಂದು ಲಾಕ್ ಮಾಡ್ಕೊಳ್ಳೋಣ. ಮತ್ತು ಅದರ ಪಕ್ಕ ಇನ್ನೂ ಒಂದು ಸಿಂಗಲ್ ಲಾಕ್. ಸೊ ನೋಡಿ, ಇಲ್ಲಿ 2 ಸಿಂಗಲ್ ಲಾಕ್ ಆಗಿದೆ ಅಲ್ಲ. ಈಗ ಒಂದು ಚೈನ್ ಹಾಕ್ಬಿಟ್ಟು ನೀಡಲ್ ಮೇಲೆ ದಾರ ತಂದು ಅದ್ರ ಪಕ್ಕನೇ ಇನ್ನೂ ಒಂದು ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋಣ. ಅಂದರೆ ನೋಡ್ಬೋದು ನೀವೀಗ ನೀಡಲ್ ಮೇಲೆ 3 ದಾರ ಕಾಣ್ತಿದೆಯಲ್ಲ, ಹೀಗೆ ನೀಡಲ್ನ ಒಂದೇ ಸಲ ಪಾಸ್ ಮಾಡಬೇಕು. ಸೊ ಇದನ್ನು ಹಾಫ್ ಡಬಲ್ ಕ್ರೋಶೆಟ್ ಅಂತ ಹೇಳ್ತಾರೆ. ಸೊ ಈಗ ಥ್ರೆಡ್ನ ಡ್ರ್ಯಾಗ್ ಮಾಡಿಬಿಟ್ಟು ಬೀಡನ್ನ ಇನ್ಸರ್ಟ್ ಮಾಡೋಣ. ನಾನಿಲ್ಲಿ ಕ್ರಿಸ್ಟಲ್ ಬೀಡನ್ನ ಬಳಸ್ತಾ ಇದ್ದೀನಿ. ಇದು ಮೀಡಿಯಮ್ ಸೈಜ್ ಇದೆ. ಸೊ ಈಗ ಥ್ರೆಡ್ನ ಡ್ರ್ಯಾಗ್ ಮಾಡಿಬಿಟ್ಟು ಬೀಡನ್ನ ಇನ್ಸರ್ಟ್ ಮಾಡೋಣ. ಇಲ್ಲಿ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತಿದ್ದೀನಿ. ಸೊ ನಾನೀಗ ಬೀಡ್ ಲಾಕ್ ಮಾಡ್ತಿಲ್ಲ. ನೀಡಲ್ ಮೇಲೆ ದಾರ ತಂದು ಬೀಡ್ ಎಲ್ಲಿಗೆ ಬರುತ್ತೆ ನೋಡಿ, ಹೀಗೆ ಅಲ್ಲಿಗೆ ಒಂದು ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋಣ. ಹೀಗೆ ಥ್ರೆಡ್ನ ಡ್ರ್ಯಾಗ್ ಮಾಡಬೇಕು. ನೀಡಲ್ ಮೇಲೆ 3 ದಾರ ಕಾಣ್ತಿದೆಯಲ್ಲ, ಹೀಗೆ 3ಕ್ಕೂ ಕೂಡ ಒಂದೇ ಸಲ ನೀಡಲ್ನ ಪಾಸ್ ಮಾಡಬೇಕು. ಸೊ ಇಲ್ಲಿ ಹಾಫ್ ಡಬಲ್ ಕ್ರೋಶೆಟ್ ಆಗುತ್ತೆ. ಮತ್ತು ನೀಡಲ್ ಮೇಲೆ ದಾರ ತಂದು ಅದ್ರ ಪಕ್ಕನೇ ಇನ್ನೂ ಒಂದು ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋಣ ಹೀಗೆ. ಸೊ ನೀಡಲ್ ಮೇಲೆ 3 ದಾರ ಕಾಣ್ತಿದೆ. 3 ದಾರಕ್ಕೂ ಕೂಡ ಒಂದೇ ಸಲ ಹೀಗೆ ನೀಡಲ್ನ ಪಾಸ್ ಮಾಡಬೇಕು. ಸೊ ಇಲ್ಲಿ ನಾನು 2 ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೊಂಡಿದ್ದೀನಿ. ಮತ್ತು ಥ್ರೆಡ್ನ ಡ್ರ್ಯಾಗ್ ಮಾಡೋದು ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು. ಹೀಗೆ ಬೀಡನ್ನ ಇನ್ಸರ್ಟ್ ಮಾಡಿದ್ದೀನಿ. ಆದರೆ ಇಲ್ಲಿ ಬೀಡ್ ಲಾಕ್ ಮಾಡ್ತಿಲ್ಲ. ನೀಡಲ್ ಮೇಲೆ ದಾರ ತಂದು ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ನೋಡಿಬಿಟ್ಟು ಅಲ್ಲಿಗೆ ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋಣ ಹೀಗೆ. ಸೊ ನೀಡಲ್ ಮೇಲೆ 3 ದಾರ ಕಾಣ್ತಿದೆಯಲ್ಲ, ಹೀಗೆ ನೀಡಲ್ನ ಒಂದೇ ಸಲ ಪಾಸ್ ಮಾಡಬೇಕು. ಮತ್ತು ನೀಡಲ್ ಮೇಲೆ ದಾರ ತರೋದು ಅದ್ರ ಪಕ್ಕನೇ ಹೋಗಿ ಒಂದು ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋದು. ಸೊ ಹೀಗೆ ಮತ್ತೆ ಥ್ರೆಡ್ನ ಡ್ರ್ಯಾಗ್ ಮಾಡಿ ಮತ್ತೆ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಹೀಗೆ. ಆದರೆ ಇಲ್ಲಿ ಬೀಡ್ ಲಾಕ್ ಮಾಡ್ತಿಲ್ಲ. ನೀಡಲ್ ಮೇಲೆ ದಾರ ತಂದು ಅದು ಬೀಡ್ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಒಂದು ಹಾಫ್ ಡಬಲ್ ಕ್ರೋಶೆಟ್ನ ಮಾಡೋಣ. ನೀಡಲ್ ಮೇಲೆ 3 ದಾರ ಕಾಣ್ತಿದೆಯಲ್ಲ, ಹೀಗೆ ನೀಡಲ್ ಮೇಲೆ ದಾರನ ತಂದು 3 ಲೂಪಿಗೂ ಕೂಡ ಒಂದೇ ಸಲ ಹೀಗೆ ದಾರಾನ ಪಾಸ್ ಮಾಡಬೇಕು. ಸೊ ಇದನ್ನು ಹಾಫ್ ಡಬಲ್ ಕ್ರೋಶೆಟ್ ಅಂತಾರೆ. ಮತ್ತು ನೀಡಲ್ ಮೇಲೆ ದಾರ ತಂದು ಅದ್ರ ಪಕ್ಕನೇ ಹೋಗಿ ಒಂದು ಹಾಫ್ ಡಬಲ್ ಕ್ರೋಶೆಟ್ನ ಮಾಡೋಣ ಹೀಗೆ. ಸೊ ನೋಡಿದ್ರಲ್ಲ ಹೇಗೆ ಬರ್ತದೆ ಅಂತೇಳಿ. ಸೊ ಇದೇ ರೀತಿ ಬೇಸ್ ಲೈನ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಸೊ ನೋಡಿ, ಇಲ್ಲಿ ಬೇಸ್ ಲೈನ್ನ ಸ್ವಲ್ಪ ಡಿಸ್ಟೆನ್ಸ್ವರೆಗೂ ಹಾಕ್ಕೊಂಡಿದ್ದೀನಿ ಅಲ್ಲ. ಸೊ ಈಗ ಎಂಡಲ್ಲಿ ನಾನು ಬೀಡನ್ನ ಇನ್ಸರ್ಟ್ ಮಾಡಿಬಿಟ್ಟು ಇಲ್ಲಿ ಬೀಡ್ ಲಾಕ್ನ ಮಾಡಿಲ್ಲ, 2 ಹಾಫ್ ಡಬಲ್ ಕ್ರೋಶೆಟ್ನ ಮಾಡ್ಕೊಂಡಿದ್ದೀನಿ. ಸೊ ಕೊನೆಯಲ್ಲಿ ಇಲ್ಲಿ ಪಕ್ಕದಲ್ಲೇ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ತೀನಿ. ಸೊ ನೀವು ಸ್ಯಾರಿಲೂ ಅಷ್ಟೇ ಎಂಡ್ ಮಾಡುವಾಗ ಹೀಗೆ ಮಾಡ್ಕೊಳ್ಳಿ. 2 ಹಾಫ್ ಡಬಲ್ ಕ್ರೋಶೆಟ್ ಆದಮೇಲೆ ಪಕ್ಕದಲ್ಲೇ ಹೀಗೆ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ತೀನಿ. ಯಾಕಂದರೆ ಸ್ಟಾರ್ಟಿಂಗು ಹಾಗೆ ಎಂಡಿಂಗು ಸೇಮ್ ಬರಲಿ ಅನ್ನೋ ಕಾರಣಕ್ಕೆ. ಸೊ ಹೀಗೆ ಸಿಂಗಲ್ ಲಾಕ್ ಆದಮೇಲೆ 2 ಅಥವಾ 3 ಚೈನ್ಗಳನ್ನ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡ್ಕೊಳ್ಳೋಣ. ಸೊ ಹೀಗೆ. ಸೊ ಬನ್ನಿ ಸೆಕೆಂಡ್ ಸ್ಟೆಪ್ ಹೇಗೆ ಹಾಕೋದು ಅಂತೇಳಿ ನೋಡೋಣ. ಸೆಕೆಂಡ್ ಸ್ಟೆಪ್ಪಿಗೂ ಅಷ್ಟೇ ನಾನಿಲ್ಲಿ ಸೇಮ್ ಕಲರ್ ದಾರನೇ ಬಳಸ್ತಾ ಇದ್ದೀನಿ. ಸೊ ಹೀಗೆ ತುದಿ ನಾಟಾಕಿ ಇಟ್ಕೊಂಡಿದ್ದೀವಲ್ಲ, ಇದನ್ನು ಹೀಗೆ ಬಟ್ಟೆಗೆ ಸಪೋರ್ಟ್ ಮಾಡಿಕೊಂಡು ಫಸ್ಟಲ್ಲಿ ಲಾಕ್ ಮಾಡಿದ್ವಲ್ಲ ಅದೇ ಪಾಯಿಂಟಿಗೆ ಹೋಗಿ ಒಂದು ಲಾಕ್ನ ಮಾಡ್ಕೊಳ್ತೀನಿ ಹೀಗೆ. ನಂತರ ಇಲ್ಲಿ
2 ಚೈನ್ ಇದೆಯಲ್ಲ ಇದ್ರ ಮಧ್ಯೆ ಹೋಗಿ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ಳೋಣ. ಹೀಗೆ ಸೊ ಮತ್ತೆ ಈಗ ಚೈನ್ಗಳನ್ನ ಹಾಕ್ಕೊಳ್ತೀನಿ. 1 2 ಹಾಗೆ 3 ಚೈನ್ ಹಾಕಿ ಇಲ್ಲಿ ಒಂದು ಬೀಡ್ ಬಿಟ್ಟು ಅದ್ರ ಪಕ್ಕ ಇಲ್ಲಿ 2 ಹಾಫ್ ಡಬಲ್ ಕ್ರೋಶೆಟ್ ಮಾಡಿದ್ದೀವಲ್ಲ ಅದ್ರ ಮಧ್ಯೆ ಇರುವಂತಹ ಗ್ಯಾಪಿಗೆ ಹೋಗಿ ಹೀಗೆ ಒಂದು ಲಾಕ್ನ ಮಾಡ್ಕೋಬೇಕು. ಮತ್ತೆ 3 ಚೈನ್ ಹಾಕ್ಕೊಳ್ತೀನಿ. 1 2 3 ಚೈನ್ ಹಾಕಿ ಮತ್ತೆ ಒಂದು ಬೀಡ್ ಬಿಟ್ಟು ಅದ್ರ ಪಕ್ಕ ಇರುವಂತಹ 2 ಹಾಫ್ ಡಬಲ್ ಕ್ರೋಶೆಟ್ ಮಧ್ಯೆ ಹೋಗಿ ಒಂದು ಲಾಕ್ನ ಮಾಡ್ಕೊಳ್ಳೋಣ. ಹೀಗೆ ಈಗ ಮತ್ತೆ ಚೈನ್ ಹಾಕ್ಕೊಳ್ತೀನಿ. 1 2 3 4 5 ಚೈನ್ ಹಾಕಿ ಒಂದು ಬೀಡ್ ಬಿಟ್ಟು ಅದ್ರ ಪಕ್ಕ ಇರುವಂತಹ 2 ಹಾಫ್ ಡಬಲ್ ಕ್ರೋಶೆಟ್ ಮಧ್ಯೆ ಹೋಗಿ ಹೀಗೆ ಒಂದು ಲಾಕ್ನ ಮಾಡ್ಕೊಳ್ಳೋಣ. ನಾನಿಲ್ಲಿ ಸ್ಟಾರ್ಟಿಂಗ್ ಮಾತ್ರ 2 ಸಲ 3 ಚೈನ್ ಹಾಕಿದ್ದೀನಿ. ಇಲ್ಲಿ 5 ಚೈನ್ನ ಹಾಕ್ಕೊಂಡಿದ್ದೀನಿ. ಈಗ ಮತ್ತೆ ಚೈನ್ ಹಾಕ್ಕೊಳ್ತಿದ್ದೀನಿ. 1 2 3 ಚೈನ್ ಹಾಕಿ ಬೀಡನ್ನ ಬಿಟ್ಟು ಅದ್ರ ಪಕ್ಕ ಇರುವಂತಹ 2 ಹಾಫ್ ಡಬಲ್ ಕ್ರೋಶೆಟ್ ಮಧ್ಯೆ ಹೋಗಿ ನೀಡಲ್ನ ಪಾಸ್ ಮಾಡಿ ಅಲ್ಲಿಂದ ಒಂದು ದಾರ ತಂದು ಆ ಜಾಗದಲ್ಲಿ ಒಂದು ಲಾಕ್ನ ಮಾಡ್ಕೊಳ್ಳೋಣ. ಮತ್ತೆ 3 ಚೈನ್ 1 2 3 ಮತ್ತೆ 3 ಚೈನ್ ಹಾಕಿ ಬೀಡ್ ಪಕ್ಕ ಇರುವಂತಹ 2 ಹಾಫ್ ಡಬಲ್ ಕ್ರೋಶೆಟ್ ಮಧ್ಯೆ ಹೋಗಿ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ತೀನಿ. ಸೊ ಮತ್ತೆ ಚೈನ್ ಹಾಕ್ಕೊಳ್ತಿದ್ದೀನಿ. 1 2 3 ಚೈನ್ ಹಾಕಿ ಬೀಡ್ ಬಿಟ್ಟು ಅದ್ರ ಪಕ್ಕ ಇರುವಂತಹ 2 ಹಾಫ್ ಡಬಲ್ ಕ್ರೋಶೆಟ್ ಮಧ್ಯೆ ಹೋಗಿ ಒಂದು ಲಾಕ್ ಮಾಡ್ಕೊಳ್ತೀನಿ. ನಾನು 2 ಸಲ 3 ಚೈನ್ ಹಾಕಿದ್ದೀನಿ. ಆಮೇಲೆ 5 ಚೈನ್ನ ಒಂದು ಸಲ ಹಾಕಿದ್ದೀನಿ. ಮತ್ತು 3 ಚೈನ್ನ 3 ಸಲ ಹಾಕಿದ್ದೀನಿ. ಈಗ 5 ಚೈನ್ನ ಹಾಕ್ಕೊಳ್ಳೋಣ. 1 2 3 4 5 ಚೈನ್ ಹಾಕಿ ಒಂದು ಬೀಡ್ ಬಿಟ್ಟು ಅದ್ರ ಪಕ್ಕ ಇರುವಂತಹ ಲಾಕಿಗೆ ಹೋಗಿ ಅಂದರೆ 2 ಹಾಫ್ ಡಬಲ್ ಕ್ರೋಶೆಟ್ ಮಧ್ಯೆ ಹೋಗಿ ಹೀಗೆ ಒಂದು ಲಾಕ್ನ ಮಾಡ್ಕೊಳ್ತೀನಿ. ಮತ್ತೆ ಈಗ 3 ಚೈನ್ ಹಾಕ್ಕೊಳ್ಳೋಣ. 1 2 3 ಚೈನ್ ಹಾಕಿ 2 ಹಾಫ್ ಡಬಲ್ ಕ್ರೋಶೆಟ್ ಮಧ್ಯೆ ಹೋಗಿ ಒಂದು ಲಾಕ್ ಮಾಡ್ತೀನಿ. ಸೊ ಇದೇ ರೀತಿ ಸ್ಟಾರ್ಟಿಂಗ್ ಮಾತ್ರ ನಾನಿಲ್ಲಿ 2 ಸಲ 3 ಚೈನ್ ಹಾಕ್ಕೊಂಡಿದ್ದೀನಿ. ಆಮೇಲೆ 5 ಚೈನು, ಆಮೇಲೆ ಎಲ್ಲ ನಾನು 3 ಸಲ 3 ಚೈನ್ ಹಾಕ್ಕೊಂಡಿದ್ದೀನಿ. ಆಮೇಲೆ 5 ಚೈನ್. ಇದೇ ರೀತಿ ಬೇಸ್ ಲೈನ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ. 2 3 ಸ್ಟಾರ್ಟಿಂಗ್ ಮಾತ್ರ 2 ಸಲ 3 ಚೈನ್ನ 2 ಸಲ ಹಾಕಿದ್ದೀನಿ. ಆಮೇಲೆ 5 ಚೈನು, ಆಮೇಲೆ 3 ಚೈನ್ 3 ಸಲ, ಮತ್ತೆ 5 ಚೈನು, ಮತ್ತೆ 3 ಚೈನ್ 3 ಸಲ, ಈಗ ಮತ್ತೆ 5 ಚೈನು. ಸೊ ಹೀಗೆ ಸೆಕೆಂಡ್ ಸ್ಟೆಪ್ ಕೂಡ ಹಾಕಿದ್ದೀನಲ್ಲ, ಎಂಡಲ್ಲಿ ನೋಡಿ ಈ ರೀತಿ ಲಾಕ್ ಮಾಡಿ ಮತ್ತೆ ಅದ್ರ ಪಕ್ಕ ಇರುವಂತಹ ಸಿಂಗಲ್ ಲಾಕ್ ಮೇಲೆ ಕೂಡ ಒಂದು ಲಾಕ್ನ ಮಾಡ್ಕೊಳ್ತೀನಿ. ನಂತರ 2 ಅಥವಾ 3 ಚೈನ್ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡ್ಕೊಳ್ಳೋಣ. ಹೀಗೆ ನೀಡಲಿಂದ ದಾರನ ವಾಪಸ್ ತಂದರೆ ಇದು ನಾಟ್ ಆಗುತ್ತೆ. ಸೊ ಇಲ್ಲಿಗೆ ಕಟ್ ಮಾಡಿ ನಾವು ಗ್ಲೂ ಹಾಕಿ ಸ್ಟಿಕ್ ಮಾಡೋಣ. ಇದು ವಿತೌಟ್ ಬೀಡು ಸ್ಯಾರಿ ಕುಚ್ಚು ಡಿಸೈನ್ ಅಂತಲೇ ಹೇಳ್ಬೋದು. ಸೊ ನೋಡ್ಬೋದು ಇಲ್ಲಿ ಸೆಕೆಂಡ್ ಸ್ಟೆಪ್ ಹೇಗೆ ಬಂದಿದೆ ಅಂತೇಳಿ. ಸೊ ಬನ್ನಿ ಈಗ ಥರ್ಡ್ ಸ್ಟೆಪ್ ನೋಡೋಣ ಹೇಗೆ ಅಂತ. ನಾನು ಥರ್ಡ್ ಸ್ಟೆಪ್ಗೆ ಈ ರೀತಿ ಲೈಟ್ ಕಲರ್ ದಾರನ ಬಳಸ್ತಿದ್ದೀನಿ, ಕಾಂಟ್ರಾಸ್ಟ್ ಆಗಿರಲಿ ಅನ್ನೋ ಕಾರಣಕ್ಕೆ. ಸೊ ಹೀಗೆ ಬಟ್ಟೆಗೆ ಸಪೋರ್ಟ್ ಮಾಡಿಕೊಂಡು ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಲಾಕ್ ಮಾಡಿದ್ನಲ್ಲ ಅದೇ ಪಾಯಿಂಟಿಗೆ ಹೋಗಿ ಫಸ್ಟ್ ಒಂದು ಲಾಕ್ನ ಮಾಡ್ಕೊಳ್ತೀನಿ. ಹೀಗೆ ನಂತರ ಸೆಕೆಂಡ್ ಸ್ಟೆಪ್ಪಲ್ಲಿ ಹಾಕಿರುವಂತಹ ಸಿಂಗಲ್ ಲಾಕ್ ಮೇಲೆ ಕೂಡ ಒಂದು ಲಾಕ್ನ ಮಾಡ್ಕೊಳ್ತೀನಿ. ಹೀಗೆ ಸೊ ಮತ್ತೆ ಈಗ 3 ಚೈನ್ ಹಾಕೊಳ್ಳೋಣ. 1 2 2 ಹಾಗೆ 3 ಚೈನ್ ಹಾಕಿ
3 ಚೈನ್ ಲಾಕ್ ಮಾಡಿದ್ದೀವಲ್ಲ ಅದೇ ಪಾಯಿಂಟಿಗೆ ಹೋಗಿ ಒಂದು ಲಾಕ್ನ ಮಾಡ್ಕೊಳ್ತೀನಿ. ನಂತರ ನೀಡಲ್ ಮೇಲೆ 2 ಸಲ ದಾರ ತಂದು ಈ 5 ಚೈನ್ ಏನು ಹಾಕಿದ್ವಿ ಅಲ್ವಾ ಇದರೊಳಗೆ ನೀಡಲ್ನ ಪಾಸ್ ಮಾಡಿ ಅಲ್ಲಿಂದ ಒಂದು ದಾರನ ತಂದು ನೀಡಲ್ ಮೇಲೆ ನೋಡಿ 4 ದಾರ ಕಾಣ್ತಿದೆಯಲ್ಲ, ಈಗ ನಾನು ತ್ರಿಬಲ್ ಕ್ರೋಶೆಟ್ನ ಮಾಡ್ತೀನಿ. ಅಂದರೆ ಹೀಗೆ 2ಕ್ಕೆ 1 2ಕ್ಕೆ 1 ಹಾಗೆ 2ಕ್ಕೆ 1 ನೋಡಿ ಹೀಗೆ. ಮತ್ತು ನೀಡಲ್ ಮೇಲೆ 2 ಸಲ ದಾರ ತಂದು ಇದೇ 5 ಚೈನ್ ಗ್ಯಾಪಿಗೆ ಹೋಗಿ ಅಲ್ಲಿಂದ ಒಂದು ದಾರನ ತಂದು ಸೊ ಈಗ ನೀಡಲ್ ಮೇಲೆ 4 ದಾರ ಕಾಣುತ್ತಲ್ಲ, ಹೀಗೆ 2ಕ್ಕೆ 1 2ಕ್ಕೆ 1 2ಕ್ಕೆ 1 ಮತ್ತು ನೀಡಲ್ ಮೇಲೆ 2 ಸಲ ದಾರ ತರೋದು ಅದೇ 5 ಚೈನ್ ಗ್ಯಾಪಿಗೆ ಹೋಗಿ ದಾರನ ತಂದು ಇಲ್ಲಿ ಟ್ರಿಪಲ್ ಕ್ರೋಶೆಟ್ನ ಮಾಡ್ಕೊಳ್ಳೋದು. ಹೀಗೆ ಇದೇ ರೀತಿ ಇದರೊಳಗೆ ಎಷ್ಟು ಫಿಲ್ ಆಗುತ್ತೋ ಅಷ್ಟು ಟ್ರಿಪಲ್ ಕ್ರೋಶೆಟ್ ಕಂಬಗಳನ್ನ ಮಾಡ್ಕೊಳ್ಳೋಣ. ಇದರೊಳಗೆ ಎಷ್ಟು ಹಿಡಿಸುತ್ತೋ ಅಷ್ಟು, ಅಂದರೆ ಎಲ್ಲನೂ ಕೂಡ ಒಂದೇ ಲೆಂತಲ್ಲಿ ಬರೋ ಹಾಗೆ ಈ ರೀತಿ ಟ್ರಿಪಲ್ ಕ್ರೋಶೆಟ್ ಕಂಬಗಳನ್ನ ಹಾಕೋಬೇಕು. ಸೊ ನೋಡ್ಬೋದು ನೀವಿಲ್ಲಿ ನಾನಿಲ್ಲಿ 11 ಟ್ರಿಪಲ್ ಕ್ರೋಶೆಟ್ ಕಂಬಗಳನ್ನ ಹಾಕ್ಕೊಂಡಿದ್ದೀನಿ. ಸೊ ಈಗ ಈ 3 ಚೈನ್ ಒಳಗೆ ಈ ನೀಡಲ್ನ ಹಾಕಿ ಅಲ್ಲಿಂದ ಒಂದು ದಾರ ತಂದು ಹೀಗೆ ಲಾಕ್ ಮಾಡ್ಕೋಬೇಕು. ಸೊ ನೋಡಿ ಹೀಗೆ. ನಂತರ ನಾನಿಲ್ಲಿ ಮತ್ತೆ 3 ಚೈನ್ ಹಾಕ್ಕೊಳ್ತೀನಿ. 1 2 3 ಚೈನ್ ಹಾಕಿ ಈ 3 ಚೈನ್ನ ಬಿಟ್ಟು ನೆಕ್ಸ್ಟ್ 3 ಚೈನ್ ಒಳಗೆ ಹೋಗಿ ಹೀಗೆ ಒಂದು ಲಾಕ್ನ ಮಾಡ್ಕೊಳ್ತೀನಿ. ಸೊ ನೋಡಿ ಹೇಗೆ ಬರ್ತಿದೆ ಅಂತೇಳಿ. ಇಲ್ಲಿಂದ ಡೈರೆಕ್ಟಾಗಿ ನೀಡಲ್ ಮೇಲೆ 2 ಸಲ ದಾರ ತಂದು ಈ 5 ಚೈನ್ ಗ್ಯಾಪ್ ಒಳಗೆ ಹೋಗಿ ನೀಡಲ್ನ ಪಾಸ್ ಮಾಡಿ ಅಲ್ಲಿಂದ ಒಂದು ದಾರನ ತರಬೇಕು. ಸೊ ಈಗ ನೀಡಲ್ ಮೇಲೆ ನೋಡಿ 4 ದಾರ ಕಾಣ್ತಿದೆಯಲ್ಲ, ಸೊ ಹೀಗೆ 2ಕ್ಕೆ 1 2ಕ್ಕೆ 1 ಹಾಗೆ 2ಕ್ಕೆ 1 ಅಂದರೆ ಇಲ್ಲಿ ಹಿಂದೆ ಅದು 11, ಅಂದರೆ ಹಿಂದೆ ಇಲ್ಲಿ 11 ಟ್ರಿಪಲ್ ಕ್ರೋಶೆಟ್ ಕಂಬಗಳನ್ನ ಮಾಡ್ಕೊಂಡಿದ್ದೀವಲ್ಲ ಅದೇ ರೀತಿ ಈ 5 ಚೈನ್ ಒಳಗೂ ಅಷ್ಟೇ 11 ಟ್ರಿಪಲ್ ಕ್ರೋಶೆಟ್ ಕಂಬಗಳನ್ನ ಒಂದೇ ಸಮವಾಗಿ ಹಾಕ್ಕೊಳ್ಳೋಣ. ಹೀಗೆ ಇದೇ ರೀತಿಯಾಗಿ ಈ ಸ್ಟೆಪ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ನೋಡ್ಬೋದು ನೀವಿಲ್ಲಿ 3rd ಸ್ಟೆಪ್ ಹೇಗೆ ಬಂದಿದೆ ಅಂತೇಳಿ, ತುಂಬಾ ಸ್ಟಿಫಾಗಿ ಬಂದಿದೆ. ಈ ಡಿಸೈನ್ ತುಂಬಾ ಚೆನ್ನಾಗಿ ಕಾಣ್ತಿದೆ ಅಂತ ಹೇಳ್ಬೋದು. ಈ ಆರ್ಚಸ್ ಎಲ್ಲ ತುಂಬಾ ಸ್ಟಿಫಾಗಿ ತುಂಬಾ ಎಲಿಗೆಂಟಾಗಿ ಕಾಣ್ತಾ ಇದೆ. ಸೊ ಬನ್ನಿ ನೆಕ್ಸ್ಟ್ ಸ್ಟೆಪ್ ಹೇಗೆ ಹಾಕೋದು ಅಂತೇಳಿ ನೋಡೋಣ. ಇದಕ್ಕೋಸ್ಕರ ನಾನಿಲ್ಲಿ ಸ್ಟಾರ್ಟಿಂಗ್ 2 ಸ್ಟೆಪ್ಪಿಗೆ ಬೆಳೆಸಿದ್ನಲ್ಲ ಆ ಕಲರ್ ದಾರನೇ ಬಳಸ್ತಾ ಇದ್ದೀನಿ. ಈ ದಾರನ ಹೀಗೆ ಬಟ್ಟೆಗೆ ಸಪೋರ್ಟ್ ಮಾಡಿಕೊಂಡು ಫಸ್ಟ್ ಲಾಕ್ ಮಾಡಿದ್ನಲ್ಲ ಅದೇ ಪಾಯಿಂಟಿಗೆ ಹೋಗಿ ಒಂದು ಲಾಕ್ ಮಾಡ್ಕೊಳ್ತೀನಿ. ನಂತರ ಇಲ್ಲಿ 3 ಚೈನ್ ಹಾಕಿದ್ದೀನಿ ನೋಡಿ, ಈ ಚೈನ್ ಒಳಗೆ ಹೋಗಿ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ಳೋಣ ಹೀಗೆ. ಮತ್ತು ಅದ್ರ ಪಕ್ಕ ಇನ್ನೂ ಒಂದು ಸಿಂಗಲ್ ಲಾಕ್, ಹೀಗೆ 2 ಸಿಂಗಲ್ ಲಾಕ್ ಮಾಡ್ಕೋಬೇಕು. ಈ 3 ಚೈನ್ ಒಳಗೆ 2 ಸಿಂಗಲ್ ಲಾಕ್ ಮಾಡಿದ್ಮೇಲೆ ನಾನಿಲ್ಲಿ ಒಂದು ಚೈನ್ನ ಹಾಕ್ಕೊಳ್ತೀನಿ. ಈ ತ್ರಿಬಲ್ ಕ್ರೋಶೆಟ್ ಕಂಬ ಹಾಕಿದ್ದೀವಲ್ಲ ಅದರಲ್ಲಿ ಮೊದಲನೇ ಹೋಲ್ ಬಿಟ್ಟು 2ನೇ ಹೋಲಿಗೆ ಹೋಗಿ ಇಲ್ಲಿ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ತೀನಿ ಹೀಗೆ. ನಂತರ ಚೈನ್ ಹಾಕ್ಕೊಳ್ಳೋಣ. 1 2 3 ಚೈನ್ ಹಾಕಿ ಈಗ ಏನು ಸಿಂಗಲ್ ಲಾಕ್ ಹಾಕಿದ್ವಿ ಅಲ್ಲ ಅದ್ರ ಪಕ್ಕ ಇರೋವಂತಹ ಗ್ಯಾಪಿಗೆ ಹೋಗಿ ಅಲ್ಲಿಂದ ಒಂದು ದಾರಾನ ತಂದು ಹೀಗೆ ಒಂದು ಲಾಕ್ ಮಾಡ್ಕೊಳ್ತೀವಿ. ಸೊ ಹೀಗೆ ಒಂದು ಪಿಕೌಟ್ಸ್ನ ಹಾಕ್ಕೋಬೇಕು. ಮತ್ತೆ ಒಂದು ಚೈನ್, ಸೊ ಮತ್ತೆ ಒಂದು ಚೈನ್, ಮತ್ತು ಇಲ್ಲಿ ನೋಡಿ ಒಂದು ಹೋಲ್ ಗ್ಯಾಪ್ನ ಬಿಟ್ಟು ಪಕ್ಕದ ಹೋಲ್ ಗ್ಯಾಪಿಗೆ ಹೋಗಿ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ತೀನಿ ಹೀಗೆ. ಮತ್ತು ನೋಡಿ ಈಗ 1 2 3 ನೋಡಿ 3 ಚೈನ್ ಹಾಕಿ ಈಗ ಒಂದು ಸಿಂಗಲ್ ಲಾಕ್ ಮಾಡ್ಕೊಂಡ್ವಲ್ವ ಆ ಗ್ಯಾಪಿಗೆ ಹೋಗಿ ಅಲ್ಲಿಂದ ಹೋಗಿ ದಾರಾನ ತಂದು ಹೀಗೆ ಒಂದು ಲಾಕ್ ಮಾಡ್ಕೊಳ್ಳೋ ಅಂಥದ್ದು. ಸೊ ಈಗ ಒಂದು ಪಿಕೌಟ್ಸ್ ಫಾರ್ಮೇಷನ್ ಆಗಿದೆ. ಮತ್ತು ಒಂದು ಚೈನ್ ಹಾಕೋದು, ಇಲ್ಲಿ ಒಂದು ಹೋಲ್ ಬಿಟ್ಟು
ಪಕ್ಕದ ಹೋಲ್ ಗ್ಯಾಪಿಗೆ ಹೋಗಿ ಒಂದು ದಾರಾನ ತಂದು ಅಲ್ಲಿ ಲಾಕ್ ಮಾಡ್ಕೊಳ್ಳೋದು. ಹೀಗೆ ಮತ್ತೆ 3 ಚೈನ್ ಹಾಕೋದು. ಸಿಂಗಲ್ ಲಾಕ್ ಮಾಡಿದ್ದೀವಿ ಅಲ್ಲ, ಅದ್ರ ಗ್ಯಾಪಿಗೆ ಹೋಗಿ ಅಲ್ಲಿಂದ ದಾರಾನ ತಂದು ಹೀಗೆ ಒಂದು ಲಾಕ್ ಮಾಡ್ಕೊಳ್ಳೋದು. ಒಂದು ಚೈನ್ ಹಾಕಿ ಒಂದು ಹೋಲ್ ಬಿಟ್ಟು ಅದ್ರ ಪಕ್ಕದ ಹೋಲಿಗೆ ಹೋಗಿ ಒಂದು ಲಾಕ್ ಮಾಡ್ಕೊಳ್ಳೋದು. ಹೀಗೆ ಮತ್ತೆ 3 ಚೈನ್, 1 2 3 ಚೈನ್ ಹಾಕಿ ಈಗ ಏನೋ ಒಂದು ಕಂಬ ಹಾಕ್ಕೊಂಡ್ವಿ ಅಲ್ವಾ, ಅದ್ರ ಹೋಲ್ ಗ್ಯಾಪಿಗೆ ಹೋಗಿ ಅಲ್ಲಿಂದ ಒಂದು ದಾರಾನ ತಂದು ಹೀಗೆ ಒಂದು ಪಿಕೌಟ್ಸ್ ಮಾಡ್ಕೊಳ್ಳೋದು. ಮತ್ತೆ ಒಂದು ಚೈನ್, ಮತ್ತೆ ಒಂದು ಚೈನ್ ಹಾಕಿ ಒಂದು ಹೋಲ್ ಗ್ಯಾಪ್ ಬಿಟ್ಟು ಪಕ್ಕದ ಹೋಲ್ ಗ್ಯಾಪಿಗೆ ಹೋಗಿ ಅಲ್ಲಿಂದ ದಾರಾನ ತಂದು ಹೀಗೆ ಒಂದು ಲಾಕ್ ಮಾಡ್ಕೊಳ್ಳೋದು. ನಂತರ 3 ಚೈನ್ ಹಾಕ್ಕೊಳ್ತೀನಿ. 1 2 3 ಚೈನ್ ಹಾಕಿ ಈಗೇನು ಸಿಂಗಲ್ ಲಾಕ್ ಹಾಕಿದ್ವಿ ಅಲ್ಲ, ಅದರ ಗ್ಯಾಪ್ ಒಳಗೆ ಹೋಗಿ ಹೀಗೆ ಒಂದು ಲಾಕ್ನ ಮಾಡ್ಕೊಳ್ಳೋದು. ಸೊ ಇಲ್ಲಿ ನೋಡಿ ಪಿಕೌಟ್ಸ್ ಫಾರ್ಮೇಷನ್ ಆಗುತ್ತೆ. 1 2 3 4 5. ಈಗ ನೋಡಿ ಒಂದು ಚೈನ್ ಹಾಕಿ ಈ ಹೋಲ್ ಬಿಟ್ಟು ಪಕ್ಕದ ಗ್ಯಾಪಿಗೆ ಹೋಗಿ ಒಂದು ಲಾಕ್ನ ಮಾಡ್ಕೊಳ್ತೀನಿ ಹೀಗೆ. ಮತ್ತೆ ಈಗ 3 ಚೈನ್ ಹಾಕ್ಕೊಳ್ತೀನಿ. 1 2 3 ಚೈನ್ ಹಾಕಿ ಈಗ ಒಂದು ಸಿಂಗಲ್ ಲಾಕ್ ಮಾಡಿದ್ವಲ್ಲ, ಅದ್ರ ಕೆಳಗೆ ಹೋಗಿ ಹೀಗೆ ಒಂದು ಲಾಕ್ನ ಮಾಡ್ಕೊಳ್ಳೋದು. ಸೊ ನೋಡಿ ಈಗ ಇಲ್ಲೊಂದು ಪಿಕೌಟ್ಸ್ ಫಾರ್ಮೇಷನ್ ಆಯಿತು. ಸೊ ನಂತರ ಇಲ್ಲಿ 3 ಚೈನ್ ಹಾಕಿದ್ದೀವಲ್ಲ, ಇಲ್ಲಿ ಹೋಗಿ ಈ ಆರ್ಚನ್ನ ಎಂಡ್ ಮಾಡ್ಕೊಳ್ಳೋಣ ಹೀಗೆ. ಅಂದರೆ ಹೀಗೆ ಒಂದು ಲಾಕ್ನ ಮಾಡ್ಕೊಳ್ಳೋದು. ಮತ್ತು ಅದ್ರ ಪಕ್ಕ ಹೋಗಿ ಇನ್ನೂ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ತೀನಿ ಎಕ್ಸ್ಟ್ರಾ. ಸೊ ಇಲ್ಲಿ 2 ಸಿಂಗಲ್ ಲಾಕ್ ಆಗಿದೆ. ಸೊ ನೋಡ್ಬೋದು ನೀವು ಇಲ್ಲಿ ಹೇಗೆ ಕಾಣ್ತಿದೆ ಅಂತೇಳಿ. ಒಟ್ಟು 6 ಪಿಕೌಟ್ಸ್ ಫಾರ್ಮೇಷನ್ ಆಗಿದೆ. ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗೋದು. ಸೊ ಇಲ್ಲಿ 2 ಸಿಂಗಲ್ ಲಾಕ್ ಆದಮೇಲೆ ಮತ್ತೆ ಅಷ್ಟೇ ಇಲ್ಲಿ ಒಂದು ಹೋಲ್ ಗ್ಯಾಪ್ನ ಬಿಟ್ಟು ಪಕ್ಕದ ಹೋಲ್ ಗ್ಯಾಪಿಗೆ ಹೋಗಿ ಒಂದು ಲಾಕ್ನ ಮಾಡ್ಕೊಳ್ಳೋಣ ಹೀಗೆ. ಮತ್ತೆ 3 ಚೈನ್ ಹಾಕೋದು. ಈಗೇನು ಸಿಂಗಲ್ ಲಾಕ್ ಹಾಕಿದ್ವಿ ಅಲ್ಲ, ಅದೇ ಹೋಲ್ ಗ್ಯಾಪಿಗೆ ಹೋಗಿ ಒಂದು ಲಾಕ್ನ ಮಾಡ್ಕೊಳ್ಳೋದು ಹೀಗೆ. ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗೋಣ. ಸೊ ನೋಡ್ಬೋದು ನೀವೇ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತೇಳಿ. ಸೊ ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗೋಣ. ಸಿಂಗಲ್ ಲಾಕ್ನ ಮಾಡಿ 3 ಚೈನ್ ಹಾಕಿ ಅದಕ್ಕೆ ಒಂದು ಪಿಕೌಟ್ಸ್ ಮಾಡಿದ್ಮೇಲೆ ಈ ಆರ್ಚ್ ಇದೆಯಲ್ಲ, ಇದನ್ನು ಇಲ್ಲಿ ಪಕ್ಕದಲ್ಲಿರುವಂತಹ 3 ಚೈನ್ಗೆ ಹೋಗಿ ಒಂದು ಎಂಡ್ ಮಾಡಿದ್ದೀನಿ. ಹಾಗೆ ಅದ್ರ ಪಕ್ಕ ಇನ್ನೂ ಒಂದು ಸಿಂಗಲ್ ಲಾಕ್ನ ಮಾಡಿದ್ದೀನಿ. ಸೊ ಈಗ 2 ಅಥವಾ 3 ಚೈನ್ನ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊಳ್ಳೋ ಅಂಥದ್ದು. ಸೊ ಹೀಗೆ ನೀಡಲಿಂದ ದಾರ ತಂದರೆ ಇದು ಹೀಗೆ ಲಾಕ್ ಆಗುತ್ತೆ. ಈ ಥ್ರೆಡ್ನೆಲ್ಲ ನಾವು ಇಲ್ಲಿಗೆ ಕಟ್ ಮಾಡಿ ಗ್ಲೂ ಹಾಕಿ ಸ್ಟಿಕ್ ಮಾಡಬೇಕು. ಕುಚ್ಚಿದ್ರೆ ನಾವು ಕುಚ್ಚಿಗೆ ಸೇರಿಸ್ಕೋಬೋದಿತ್ತು, ಬಟ್ ಇದು ವಿತೌಟ್ ಕುಚ್ಚು ಸ್ಯಾರಿ ಡಿಸೈನ್ ಆಗಿರೋದ್ರಿಂದ ಆ ದಾರನೆಲ್ಲ ಕಟ್ ಮಾಡಿ ಅಲ್ಲಿಗೆ ಗ್ಲೂ ಹಾಕಿ ಸ್ಟಿಕ್ ಮಾಡ್ಕೋಬೇಕಾಗತ್ತೆ. ಸೊ ನೋಡ್ಬೋದು ನೀವಿಲ್ಲಿ ನಾನಿಲ್ಲಿ ಗ್ಲೂ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊಂಡಿದ್ದೀನಿ. ಇದು ಪೂರ್ತಿ ಡ್ರೈ ಆದರೆ ಕಾಣೋದಿಲ್ಲ ನಿಮಗೆ. ಸೊ ನೋಡಿ ಫಿನಿಶಿಂಗ್ ಹೇಗೆ ಬಂದಿದೆ ಅಂತೇಳಿ. ತುಂಬಾ ಸ್ಟಿಫಾಗಿ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು. ಕಲರ್ ಕಾಂಬಿನೇಷನ್ ಅಷ್ಟೇ ತುಂಬಾ ಚೆನ್ನಾಗಿದೆ. ಸೊ ಇದು ತುಂಬಾ ಹೆವಿ ಡಿಸೈನ್ ಅಂತ ಹೇಳ್ಬೋದು. ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತೇಳಿ. ಇದು ಬ್ರೈಡಲ್ ಸ್ಯಾರೀಸಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸೊ ನೋಡಿ ಫಿನಿಶಿಂಗ್ ಹೇಗೆ ಬಂದಿದೆ ಅಂತೇಳಿ. ಕಲರ್ ಕಾಂಬಿನೇಷನ್ನು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ. ನಾವಿಲ್ಲಿ ಕ್ರಿಸ್ಟಲ್ ಬೀಡ್ ಬಳಸಿರೋದ್ರಿಂದ ತುಂಬಾ ಹೈಲೈಟಾಗಿ ಕಾಣ್ತಾ ಇದೆ ಡಿಸೈನು. ಸೊ ನಿಮ್ಮದು ಸ್ಯಾರಿ ಝರಿ ಹೇಗಿರುತ್ತಲ್ವ, ನೀವು ಸ್ಯಾರಿ ಝರಿ ನೋಡಿಕೊಂಡು ಅಲ್ಲಿ ಬೀಡನ್ನ ಬಳಸ್ಬೋದು. ಸಿಲ್ವರ್ ಝರಿ ಇದ್ದರೆ ಸಿಲ್ವರ್ ಬೀಡನ್ನ ಬಳಸಿ, ಹಾಗೆ ಗೋಲ್ಡ್ ಇದ್ದರೆ ಗೋಲ್ಡು, ಇಲ್ಲ ಕಾಪರ್ ಇದ್ದರೆ ಕಾಪರ್ನ ಬಳಸಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತೇಳಿ. ಇದು ವಿತೌಟ್ ಕುಚ್ಚು ಸ್ಯಾರಿ ಡಿಸೈನ್ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಎಷ್ಟು ಸ್ಟಿಫಾಗಿ ಎಷ್ಟು ಗ್ರ್ಯಾಂಡಾಗಿ ಕಾಣ್ತಿದೆ ಅಂತೇಳಿ. ಇದು ನಿಮಗೆ ಬಾರ್ಡರ್ ಸ್ಯಾರೀಸಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಆ ಬ್ಲೌಸಿಗೆ ಏನಾದರೂ ನೀವೇನಾದರೂ ಹ್ಯಾಂಡ್ ಎಂಬ್ರಾಯ್ಡ್ರಿ ಅಥವಾ ಮಿಷಿನ್ ಎಂಬ್ರಾಯ್ಡ್ರಿ ಏನಾದರೂ ಮಾಡಿಸ್ಕೊಂಡ್ರೆ ಅದಕ್ಕೆ ಮ್ಯಾಚಿಂಗ್ ಆಗಿ ಹೆವಿಯಾಗಿ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬೋದು. ಸೊ ನೋಡಿ ಹೇಗಿದೆ ಡಿಸೈನ್ ಅಂತೇಳಿ. ನಿಮ್ಮೆಲ್ಲರಿಗೂ ಈ ಸ್ಯಾರಿ ಕುಚ್ಚು ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಕೂಡ ಒಂದ್ಸಲ ಈ ಸ್ಯಾರಿ ಕುಚ್ಚು ಡಿಸೈನ್ನ ಟ್ರೈ ಮಾಡಿ ಹೇಗಿದೆ ಅಂತೇಳಿ, ಈ ಡಿಸೈನ್ ಹೇಗಿದೆ ಅಂತೇಳಿ ಒಂದು ಕಮೆಂಟ್ ಮಾಡಿ.
ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್.